ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಸಚಿವ ಸತೀಶ್ ಜಾರಕಿಹೊಳಿ ಸಂಬಂಧಿ ಇಡಿ ರೈಡ್ ಬಿಸಿ. ಸತತ 24 ಗಂಟೆಯ ತಳಾಶ್ ಬಳಿಕ ಇಡಿ ರೈಡ್ ಅಂತ್ಯಗೊಂಡಿದೆ. ಈಗ ನಿನ್ನೆ ಬೆಳಗ್ಗೆ ಮಾಡಿದಂತ ಇಡಿ ರೈಡ್ ಇದೆಯಲ್ಲ, 24 ಗಂಟೆ ಆಯಿತು, ಈಗಷ್ಟೇ ಅದು ಅಂತ್ಯ ಆಗಿದೆ. 24 ಗಂಟೆ, ಸತತ 24 ಗಂಟೆ ರೈಡನ್ನು ಮಾಡಲಾಗಿದೆ. ಮಂಜುನಾಥನ ಮನೆ ಮೇಲೆ ದಾಳಿ ಮಾಡಲಾಗಿದೆ. ದಾಳಿ ವೇಳೆ ಮಹತ್ವದ ದಾಖಲೆಗಳು ಪತ್ತೆಯಾಗಿದೆ. ಮನೆಯಲ್ಲಿ ಬೇನಾಮಿ ಬಾರ್ ಲೈಸೆನ್ಸ್ ಪತ್ರಗಳು ಪತ್ತೆಯಾಗಿದೆ. ಅಕ್ರಮ ಆಸ್ತಿ ದಾಖಲೆ, ಚಿನ್ನ, ಬೆಳ್ಳಿ ಪತ್ತೆಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಇದು ಬೆಳಗಾವಿಯ ರೆಸಿಡೆನ್ಸಿ. ಮೈಸೂರು, ಬೆಳಗಾವಿ, ಬೆಂಗಳೂರು, ಗೋವಾ ಸೇರಿದಂತೆ ಒಟ್ಟು 6 ಕಡೆ ರೈಡ್ ಮಾಡಿರೋದು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕುಕ್ಕಡ್ಡಿ. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶ್ರೀಕಾಂತ್, ನಿನ್ನೆ ಬೆಳಗ್ಗೆ ಆರಂಭ ಆದಂತ ಇಡಿ ಅಧಿಕಾರಿಗಳ ರೈಡ್, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳ ರೈಡ್ ಸತತ 24 ಗಂಟೆ ಆದ ಬಳಿಕ ಮುಕ್ತಾಯ ಆಗಿದೆ ಅನ್ನೋ ಮಾಹಿತಿ. ರೈಡ್ ವೇಳೆ ಸಿಕ್ಕಿರೋ ಅಂತ ದಾಖಲಾತಿಯನ್ನು ವಿವರಿಸೋದಾದ್ರೆ ಆಯುಕ್ತರಾದಂಥ ವೈ ಮಂಜುನಾಥ್ ಅವರ ಮನೆ ಹಾಗೆಯೇ ಅವರ ಸ್ನೇಹಿತರ ಸೇರಿದಂಥ ಇಡೀ ರಾಜ್ಯದಲ್ಲಿ ಅಂದರೆ ಬೆಳಗಾವಿ, ಮೈಸೂರು, ಬೆಂಗಳೂರು ಜೊತೆಗೆ ಬಳ್ಳಾರಿ ಸೇರಿದಂತೆ ಒಟ್ಟು 10 ಕಡೆಗಳಲ್ಲಿ ಏನು ರೇಡ್ ನಡೆದಿತ್ತು, ಇಡಿ ರೇಡು, ಅದು ಈಗ ಅಂತ್ಯಗೊಂಡಿದೆ. ಸತತವಾಗಿ 24 ಗಂಟೆಗಳ ಕಾಲ ಏನು ಬೆಳಗಾವಿಯಲ್ಲಿರ್ತಕ್ಕಂಥ ಏನು TV ಸೆಂಟರ್ನಲ್ಲಿರ್ತಕ್ಕಂಥ ಅವರ ಏನು ಬಾಡಿಗೆ ಮನೆ ಏನಿದೆ, ಆ ಬಾಡಿಗೆ ಮನೆಯಲ್ಲಿ ನಿನ್ನೆ ಬೆಳಗ್ಗೆ 5:30 ಗಂಟೆಯಿಂದ ಇದುವರೆಗೂ ಸಹ ಏನಂತಂದರೆ ಬೆಳಗಿನ ಜಾವ 6 ಗಂಟೆವರೆಗೂ ಸಹ ಏನಂತಂದರೆ ಭಾಳಷ್ಟು ಒಂದು ದಾಖಲೆಗಳನ್ನು ಪರಿಶೀಲನೆ ಮಾಡೋದಾಗಿರ್ಬೋದು, ಜೊತೆಗೆ ಚಿನ್ನಾಭರಣ, ನಗದು ಸೇರಿದಂತೆ ಎಲ್ಲ ವಸ್ತುಗಳನ್ನು ಈಗ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದು ಬೆಂಗಳೂರಿಗೆ ತೆರಳಿದ್ದಾರೆ. ಇದರ ನಡುವೆ ಏನಂತಂದರೆ ಲೋಬೋ ಅನ್ನೋ ಗೋವಾ ಮೂಲದ ಏನು ಮಂಜುನಾಥ್ ಅವರ ಆಪ್ತ ಅಂತೇಳಿ, ಜೊತೆಗೆ ಆತನ ಜೊತೆ ಕೆಲವೊಂದು ವಹಿವಾಟು ಜೊತೆಗೆ ಹೂಡಿಕೆ ಇತ್ತು, ಆತನ ಮನೆ ಮೇಲೂ ಸಹ ಏನಂತಂದರೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ರು. ಆದರೆ ಆತ ಸಿಕ್ಕಿಲ್ಲ. ಹಾಗಾಗಿ ಸಹಜವಾಗಿ ಏನಂತಂದರೆ ಇಡಿ ಅಧಿಕಾರಿಗಳು ಗೋವಾಕ್ಕೆ 2 ಟೀಮ್ಗಳ ಮೂಲಕ ಏನಂತಂದರೆ ಈಗ ತೆರಳಿದ್ದಾರೆ. ಆತನನ್ನು ವಶಕ್ಕೆ ಪಡೆದು ಏನಂತಂದರೆ ವಿಚಾರಣೆ ನಡೆಸಬೇಕಾಗಿದೆ. ಇನ್ನು ಏನು ಮಂಜುನಾಥ್ ಅವರ ಮನೆ ಮೇಲೆ ಏನು ಅಧಿಕಾರಿಗಳು ದಾಳಿ ನಡೆಸಿದ್ರು, ಈಗಾಗಲೇ ಏನಂತಂದರೆ ಅಲ್ಲಿ ಸಿಕ್ಕಂಥ ನಗದು ಆಗಿರ್ಬೋದು ಮತ್ತು ಬಂಗಾರ ಆಭರಣ ಇರ್ಬೋದು ಮತ್ತು ಜೊತೆಗೆ ದಾಖಲೆಗಳನ್ನು ತೆಗೆದುಕೊಂಡು ಸೆಕ್ರೆಟರಿಯೇಟ್ ಏನು ಬೆಂಗಳೂರಿನಲ್ಲಿರ್ತಕ್ಕಂಥ ಇಡಿಯ ಒಂದು ಹೆಡ್ ಆಫೀಸ್ ಏನಿದೆ ಅಲ್ಲಿ ತೆಗೆದುಕೊಂಡು ಅವುಗಳನ್ನು ಸಬ್ಮಿಟ್ ಮಾಡಲಿಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಆದರೆ ಪ್ರಮುಖವಾಗಿ ನ್ಯೂಸ್ ಫಸ್ಟ್ಗೆ ಸಿಕ್ಕಿರುವಂಥ ಕೆಲವು ಮಾಹಿತಿಗಳ ಪ್ರಕಾರ ಏನಂತಂದರೆ ಏನು ಮಂಜುನಾಥ್ ಏನಿದ್ದಾನೆ ಅವರ ಏನು ಮೈಸೂರಿನಲ್ಲಿರ್ತಕ್ಕಂಥ ಅವರ ಅಪ್ತೆಗೆ ಸೇರಿರುವಂಥ ಮನೆಯಲ್ಲಿ, ಹಾಗೆಯೇ ಬಳ್ಳಾರಿ ನಿವಾಸ, ಜೊತೆಗೆ ಅವರ ಏನು ಆಪ್ತರು ಅಂದರೆ ಅಬಕಾರಿಯಲ್ಲಿ ಇಲಾಖೆಯಲ್ಲಿರ್ತಕ್ಕಂಥ SP, DYSPಗಳ ಮನೆ ಮೇಲೆ ಏನು ರೇಡ್ ನಡೆದಿತ್ತು, ಅವರ ಮನೆಗಳಲ್ಲೂ ಸಾಕಷ್ಟು ಪ್ರಮಾಣದಲ್ಲಿ ಹಣ ಸಿಕ್ಕಿದೆ, ನಗದು ಹಣ ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಕೋಟ್ಯಾಂತರ ರೂಪಾಯಿ ಹಣ ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಇದ್ರ ಜೊತೆಗೆ ಏನಂತಂದರೆ ಏನು ಬೆಳಗಾವಿಯಲ್ಲಿ TV ಸೆಂಟರ್ನಲ್ಲಿರ್ತಕ್ಕಂಥ ಮಂಜುನಾಥ್ ಅವರ ಮನೆಯಲ್ಲಿ ಒಂದಿಷ್ಟು ಬಂಗಾರ ಆಭರಣಗಳು, ಬಂಗಾರ ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿದೆ. ಆದರೆ ಈ ಸಂಜೆ ವೇಳೆಗೆ ಅಂದರೆ ಮಧ್ಯಾಹ್ನ ಅಥವಾ ಸಂಜೆ ವೇಳೆಗೆ ಇಡಿ ಏನು ತಂಡ ಏನು ವಶಕ್ಕೆ ಪಡೆದಿದೆ, ನಗದು ಜೊತೆಗೆ ಅಕ್ರಮ ಆಸ್ತಿ ಜೊತೆಗೆ ಬೇನಾಮಿಯಾಗಿ ಏನು ವಿದೇಶಗಳಲ್ಲಿ ಹೂಡಿಕೆ ಮಾಡಲಾಗಿದೆ, ಅದಕ್ಕೆ ಬೇಕಾದಂಥ ದಾಖಲೆಗಳು ಎಲ್ಲವೂ ಸಹ ಏನಂತಂದರೆ ಪ್ರೆಸ್ ನೋಟ್ ಮೂಲಕ ಅವರು ಅಧಿಕೃತವಾಗಿ ತಮ್ಮ ವೆಬ್ಸೈಟ್ನಲ್ಲಿ ಅದನ್ನು ದಾಖಲು ಮಾಡುವಂಥ ಸಾಧ್ಯತೆ ಇದೆ. ಅದಾದ ನಂತರ ಗೊತ್ತಾಗಬೇಕಾಗಿದೆ ಒಟ್ಟು ಎಷ್ಟು ಕೋಟಿ ನಗದು ಸಿಕ್ಕಿದೆ, ಜೊತೆಗೆ ಎಷ್ಟೆಲ್ಲ ಚಿನ್ನಾಭರಣ ಸಿಕ್ಕಿದೆ, ಜೊತೆಗೆ ಎಲ್ಲೆಲ್ಲಿ ವಿದೇಶಗಳಲ್ಲಿ ಹೂಡಿಕೆಯಾಗಿದೆ ಹಣ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಏನಂತಂದರೆ ಅವರ ಪ್ರೆಸ್ ನೋಟ್ ಮೂಲಕ ಏನಂತಂದರೆ ಹೊರಬರಬೇಕಾಗಿದೆ. ಸದ್ಯಕ್ಕೆ ಏನಂತಂದರೆ 24 ಗಂಟೆಗಳ ಕಾಲ ಏನು ಸುದೀರ್ಘವಾದಂಥ ಒಂದು ಕಾರ್ಯಾಚರಣೆ ಅಂದರೆ ದಾಖಲೆಗಳ ಪರಿಶೀಲನೆ ನಡೀತಾ ಇತ್ತು, ಅದು ಈಗ ಅಂತ್ಯಗೊಂಡಿರುವಂಥದ್ದು. ಮಧುಸೂದನ್, ಧನ್ಯವಾದ ಶ್ರೀಕಾಂತ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.